ಹೃದಯದ ಹಾದಿ ಮತ್ತು ಬೆಸೆದ ಬಂಧ ಭಾಗ 4. ಇತಿಹಾಸ ಸೃಷ್ಟಿಸಿದ ಮಹಾ ತೀರ್ಪು ಮತ್ತು ಕರಗಿದ ಕಠಿಣ ಹೃದಯ. ಕಳೆದ ಭಾಗದಲ್ಲಿ ಗೌಡರ ರೌಡಿಗಳನ್ನು ಒಬ್ಬನೇ ಎದುರಿಸಿ ತನ್ನ ತೋಟವನ್ನು ಉಳಿಸಿಕೊಂಡ ರಾಮ್ನ ಸಾಹಸ ನೋಡಿದ್ವಿ. ಈಗ ಇಡೀ ಜಿಲ್ಲೆಯಲ್ಲಿ ಕಾಯುತ್ತಿರುವ ಆ ಫಲಿತಾಂಶದ ದಿನ ಬಂದಿದೆ. ಏನಾಗಲಿದೆ ಈ ಮಹಾ ತೀರ್ಪು ಕೇಳಿ ಕೊನೆಗೂ ಇಡೀ ಜಿಲ್ಲೆಯ ಕಾಯುತ್ತಿದ್ದ ಆ ಮಹತ್ವದ ದಿನ ಬಂದೇ ಬಿಟ್ಟಿತು. ಸಹಕಾರ ಸಂಘದ ಕಚೇರಿಯ ಮುಂಭಾಗದಲ್ಲಿ ಸಹಸ್ರಾರು ಜನ ನೆರೆಸೆರೆದಿದ್ದರು. ಪೊಲೀಸ್ ಬಂದೋಬಸ್ತ್ ಬಿಗಿಯಾಗಿತ್ತು. ಜಗದೀಶ್ ಗೌಡರು ತಮ್ಮ ಎಂದಿನ ಬಿಳಿ ಕಾರಿನಲ್ಲಿ ಬಂದು ರಾಜಗಾಂಭೀರ್ಯದಿಂದ ಕುಳಿತಿದ್ದರು. ರಾಮ್ ತನ್ನ ಕೈಗೆ ಬಿಳಿ ಬ್ಯಾಂಡೇಜ್ ಸುತ್ತಿಕೊಂಡು ತಾಯಿಯ ಜೊತೆ ಸರಳವಾಗಿ ನಿಂತಿದ್ದನು. ಮಧ್ಯಾಹ್ನ 3 ಗಂಟೆಗೆ ಮೈಕ್ನಲ್ಲಿ ಅಧಿಕೃತ ಪ್ರಕಟಣೆ. ಇತಿಹಾಸದಲ್ಲೇ ಮೊದಲ ಬಾರಿಗೆ ಜಗದೀಶ್ ಗೌಡರ ವಿರುದ್ಧ ರಾಮ್ ಭಾರೀ ಬಹುಮತದಿಂದ ಜಯ. ಅಷ್ಟೇ ಅಲ್ಲದೆ ಜಿಲ್ಲಾ ಕೃಷಿ ಮೇಳದ ಅತ್ಯುತ್ತಮ ಪ್ರಗತಿಪರ ರೈತ ಪ್ರಶಸ್ತಿಯೂ ರಾಮ್ ಅವರ ಪಾಲಾಗಿದೆ. ಇಡೀ ಊರಿನ ಜನ ಹರ್ಷೋದ್ಗಾರ ಮಾಡಿ ಪಟಾಕಿ ಸಿಡಿಸಿ ರಾಮ್ನನ್ನು ಹೆಗಲ ಮೇಲೆ ಹೊತ್ತು ಕುಣಿದರು. ಜಗದೀಶ್ ಗೌಡರು ತಮ್ಮ 20 ವರ್ಷಗಳ ಇತಿಹಾಸದಲ್ಲಿ ಇಂತಹ ಹೀನಾಯ ಸೋಲನ್ನು ಕಂಡಿರಲಿಲ್ಲ. ಗೌಡರು ತಲೆ ತಗ್ಗಿಸಿ ಮುಖಭಂಗವಾಗಿ ಅಲ್ಲಿಂದ ಹೊರಡಲು ಹೋದಾಗ ಅವರ ಹಳೆಯ ರಾಜಕೀಯ ವೈರಿಗಳು ಗೌಡರ ದಾರಿಯನ್ನು ತಡೆದು ಚಪ್ಪಲಿ ತೋರಿಸಿ ಅವಮಾನಿಸಲು ಬಂದರು. ಆದರೆ ಗುಡುಗಿನಂತ ಬಂದ ರಾಮ್ ಗೌಡರ ಮುಂದೆ ಗೋಡೆಯಂತೆ ನಿಂತುಕೊಂಡನು. ಅವಮಾನಿಸಲು ಬಂದ ಶತ್ರುಗಳನ್ನು ಎದುರಿಸಿ ಹಿಂದೆ ಸರಿಯುವಂತೆ ಮಾಡಿದನು. ರಾಮ್ ಮೈಕ್ ಕೈಗೆತ್ತಿಕೊಂಡು ಗಂಭೀರವಾಗಿ ಹೇಳಿದನು, ಸ್ನೇಹಿತರೇ, ಈ ಗೆಲುವು ಯಾರನ್ನೂ ಅವಮಾನಿಸುವುದಕ್ಕಾಗಿ ಅಲ್ಲ. ಜಗದೀಶ್ ಗೌಡರು ವಯಸ್ಸಿನಲ್ಲಿ ನಮಗಿಂತ ಹಿರಿಯರು, ಈ ಊರಿನ ಗೌರವಾನ್ವಿತ ವ್ಯಕ್ತಿಗಳು. ಸೋಲು ಗೆಲುವು ರಾಜಕೀಯದಲ್ಲಿ ಸಹಜ. ಆದರೆ ವೈಯಕ್ತಿಕ ಗೌರವ ಮುಖ್ಯ. ಇವತ್ತಿಗೆ ನಮ್ಮ ತಲೆಮಾರುಗಳ ದ್ವೇಷ ಸೇಡು ಇಲ್ಲಿಗೆ ಮುಗಿದು ಬೂದಿಯಾಗಲಿ. ನನಗೆ ಅಧಿಕಾರದ ಆಸೆ ಇಲ್ಲ. ಬೇಕಾಗಿರುವುದು ರೈತರ ಕಲ್ಯಾಣ ಮತ್ತು ಎಲ್ಲರ ಹೃದಯದಲ್ಲಿ ಪ್ರೀತಿ. ರಾಮ್ನ ಈ ಮಹಾನ್ ಗುಣ ಶತ್ರುವಿಗೂ ನೀಡಿದ ಜೀವದಾನ ಗೌಡರ ಕಲ್ಲು ಹೃದಯವನ್ನು ಕರಗಿಸಿಬಿಟ್ಟಿತ್ತು. ತಮ್ಮ ದ್ವೇಷ, ಅಹಂಕಾರ ಎಷ್ಟು ತಪ್ಪು ಮತ್ತು ರಾಮ್ ಎಂತಹ ಕೋಟಿಗೊಬ್ಬ ಯುವಕ ಎಂಬುದು ಅವರಿಗೆ ಅರ್ಥವಾಯಿತು. ಗೌಡರ ಕಣ್ಣುಗಳಿಂದ ಪಶ್ಚಾತ್ತಾಪದ ಕಣ್ಣೀರು ಧಾರಾಕಾರವಾಗಿ ಹರಿಯಿತು. ಭಾಗ 4ರ ಮುಕ್ತಾಯ. ಸೋಲಿನ ನಂತರ ಗೌಡರ ಅಹಂಕಾರ ಸಂಪೂರ್ಣವಾಗಿ ಕರಗಿದೆ. ಆದರೆ ತಲೆಮಾರುಗಳಿಂದ ದ್ವೇಷಿಸಿಕೊಂಡು ಬಂದ ಗೌಡರು ರಾಮ್ನ ಮನೆ ಬಾಗಿಲಿಗೆ ನಡೆದುಕೊಂಡು ಹೋಗುತ್ತಾರಾ? ರಾಮ್ ಮತ್ತು ಕಾವ್ಯಳ ಮದುವೆ ಅಂದುಕೊಂಡಂತೆ ನಡೆಯುತ್ತಾ? ಕಥೆಯ ಕೊನೆಯ ಸುಂದರ ಭಾಗವನ್ನು ಮುಂದೆ ನೋಡಿ. ದಯವಿಟ್ಟು ಈ ಕಥೆ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ. ಧನ್ಯವಾದಗಳು. ಸ್ನೇಹಿತರೆ, ನನಗೆ ಹುಷಾರಿಲ್ಲದ ಕಾರಣ ವಾಯ್ಸ್ ಸ್ವಲ್ಪ ಕಟ್ ಆಗಿದೆ ಮತ್ತು ಚೆನ್ನಾಗಿ ಬಂದಿಲ್ಲ. ದಯವಿಟ್ಟು ಕ್ಷಮಿಸಿಕೊಳ್ಳಿ. ಹಾಗೆ ಮುಂದಿನ ಭಾಗವನ್ನು ತಪ್ಪದೇ ನೋಡಿ. ಧನ್ಯವಾದಗಳು.